ಸೊ ಕಳೆದ ಕ್ಲಾಸಲ್ಲಿ ನಾವು ಎಲ್ಲಿವರೆಗೆ ಇದ್ಯಾವುದು ಸ್ಪೆಲ್ಲಿಂಗ್ ರೂಲ್ಸ್ ಮಾಡಿದ್ವಿ, ರೂಲ್ ನಂಬರ್ 5 ಮಾಡಿದ್ವಿ, ಅಂದರೆ ಇದನ್ನು ನೋಡಿದ್ವಿ ಒಂದು ಸಲ, ಬಟ್ ಇದನ್ನು ಇನ್ನೊಂದು ಸಲ ನೋಡೋಣ. ಓಕೆ, ಸೊ ರೂಲ್ ನಂಬರ್ 6ಅಲ್ಲಿ ಏನು ಹೇಳುತ್ತೆ, ಯಾವುದೇ ಸಿಂಗಲ್ ಸಿಲೆಬಲ್ ಪದವು ಸಿಂಗಲ್ ಸಿಲೆಬಲ್ ಆಗಿರಬೇಕು, ಪದವು ಸಿಂಗಲ್ ಕಾನ್ಸನೆಂಟ್ ಅಂದರೆ ಈಗ ನೋಡಿ ಸ್ಟ್ಯಾಬ್ ಅನ್ನೋದು ಒಂದು ಸಿಂಗಲ್ ಸಿಲೆಬಲ್ ಪದ, ಸ್ಟ್ಯಾಬ್. ಓಕೆ, ಸೊ ಸಿಂಗಲ್ ಕಾನ್ಸನೆಂಟಲ್ಲಿ ಕೊನೆಗೊಂಡ್ರೆ, ಸೊ ಇದು ಸಿಂಗಲ್ ಕಾನ್ಸನೆಂಟಲ್ಲಿ ಕೊನೆಗೊಳ್ತಾ ಇದೆ. ಯಾವುದು? ಸ್ಟ್ಯಾಬ್. ಬಿ ಸಿಂಗಲ್ ಆಗಿದೆ, ರ್ಯಾಪ್ ಪಿ ಸಿಂಗಲ್ ಆಗಿದೆ, ಪಿ ಜೆಮ್ ಎಲ್ಲ ಸಿಂಗಲ್ ಕಾನ್ಸನೆಂಟ್ ಇದೆ. ಆವಾಗ ನಾವು ಅದಕ್ಕೆ ಈ ಸಫಿಕ್ಸ್ ಏನಾದರೂ ಒಂದು ವೇಳೆ ED ING ಆಮೇಲೆ ER ಇದನ್ನು ನಾವು ಹಾಕಬೇಕಾದ್ರೆ ಆ ಕಾನ್ಸನೆಂಟ ಡಬಲ್ ಮಾಡಬೇಕು. ಸೊ ಬಿ ಇರೋದು ಡಬಲ್ ಬಿ ಹಾಕಿ ಮಾಡಬೇಕು, ಇಲ್ಲಾಂದರೆ ಏನಾಗುತ್ತೆ, ಅದು ಸ್ಟೇಪ್ಡ್ ಆಗುತ್ತೆ. WRAP ಇಲ್ಲಿ ಇನ್ನೊಂದು ಪಿ ಹಾಕ್ಕೊಂಡೇ ನಾವು ಇಲ್ಲಿ ರ್ಯಾಪ್ಡ್ ಅಂತ ಹೇಳೋಕ್ಕಾಗೋದು, ಇಲ್ಲಾಂದರೆ ಅದರ ಉಚ್ಚಾರಣೆ ಚೇಂಜ್ ಆಗುತ್ತೆ. ಟ್ಯಾಪ್ಡ್, ಇಲ್ಲಾಂದರೆ ಇದೇನಾಗುತ್ತೆ, ಟೇಪ್ ಆಗುತ್ತೆ. ಇಲ್ಲಿ ನಾವು ಒಂದೇ ಪಿ ಹಾಕಿದ್ರೆ ಏನಾಗುತ್ತೆ, ಟೇಪ್ಡ್ ಆಗುತ್ತೆ. ಜಾಮ್ಡ್ ಇಲ್ಲಾಂದರೆ ಜೇಮ್ಡ್ ಆಗುತ್ತೆ. ಅದು ಸ್ಲ್ಯಾಮ್ಡ್ ಇಲ್ಲಾಂದರೆ ಸ್ಲೇಮ್ಡ್ ಆಗುತ್ತೆ. ಅದೇ ಥರ ಇಲ್ಲೂ ಸಹ ಬಿಗಿನಿಂಗ್, ರನ್ನಿಂಗ್, ಹಗ್ಗಿಂಗ್, ಸಿಟ್ಟಿಂಗ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಹಿಟ್ಟಿಂಗ್. ಅದೇ ಥರ ಬಿಗರ್, ಥಿನ್ನರ್, ವಿನ್ನರ್, ಫ್ಯಾಟರ್, ರನ್ನರ್. ಸೊ ಈಗ ವಿ ಡೋಂಟ್ ಡಬಲ್ WXY. ಸೊ WXYನ ಡಬಲ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ಫಿಕ್ಸ್ ಇದ್ದರೆ ED ಹಾಕೋದಾದರೆ ಫಿಕ್ಸಿಗೆ ನಾವು ಫಿಕ್ಸ್ಡ್ ಒಂದೇ X ಹಾಕೋದು. ಓಕೆ, ಸೊ ಅದೇ ಥರ Wಗೂ ಆ ಥರ ಹಾಕ್ಬೋದು. ಓಕೆ, ಸೊ ನೆಕ್ಸ್ಟ್ ನಾನು ನಿಮಗೆ ಈ ವರ್ಡ್ಸನ್ನೆಲ್ಲ ಒಂದು ಸಲ ಓದಿಸಿದ್ದೆ. ಸೊ ಇವತ್ತು ಕಂಟಿನ್ಯೂ ಮಾಡೋಣ, ಸ್ಪೆಲ್ಲಿಂಗ್ ರೂಲ್ ಕಂಟಿನ್ಯೂ ಮಾಡೋಣ. ವರ್ಡ್ಸು ಆಮೇಲೆ ನೆಕ್ಸ್ಟ್ 9 ಗಂಟೆ ಮೇಲೆ 10 ಗಂಟೆ ಮೇಲೆ ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡೋಣ. ಓಕೆ, ಹಾಂ. ಸೊ ಸ್ಪೆಲ್ಲಿಂಗ್ ರೂಲ್ 6ಅಲ್ಲೇ ರೂಲ್ ನಂಬರ್ 6.1 ಸೊ ಇದು ರೂಲ್ ನಂಬರ್ 6, ಇದು 6.1, 6.2 ಆ ಥರ ತೊಗೊಳ್ಳೋಣ. 6.1 ಏನಿರುತ್ತೆ ಅಂದರೆ ಫ್ಲಾಸ್ ರೂಲ್ ಅಂದರೆ ಡಬಲ್ ದ ಕಾನ್ಸನೆಂಟ್ ಆಫ್ ಎ ಸಿಂಗಲ್ ಸಿಲೆಬಲ್ ವರ್ಡ್ ಎಂಡ್ಸ್ ವಿತ್ FLS and Z. ಅಂದರೆ ಯಾವುದೇ ಸಿಂಗಲ್ ಸಿಲೆಬಲ್ ಪದದ ಕೊನೆಯಲ್ಲಿ FL ಮತ್ತು S ಮತ್ತು Z ಬಂದರೆ ಅದನ್ನು ಡಬಲ್ ಮಾಡಿ, ಅದಕ್ಕೆ ಫ್ಲಾಸ್ ರೂಲ್ ಅಂತ ಹೇಳ್ತಾರೆ. ಅಂದರೆ ಏನು, ಯಾವುದೇ ಪದದಲ್ಲಿ, ಯಾವುದೇ ಸಿಂಗಲ್ ಸಿಲೆಬಲ್ ಪದ, ಸಿಂಗಲ್ ಸಿಲೆಬಲ್ ಅಂದರೆ ಗೊತ್ತಲ್ಲ ಎಲ್ರಿಗೂ, ಸಿಂಗಲ್ ಸಿಲೆಬಲ್ ಪದದ ಕೊನೆಯಲ್ಲಿ FL ಮತ್ತು S ಈ 3 ಅಕ್ಷರಗಳಲ್ಲಿ ಈ ವರ್ಡ್ ಎಂಡ್ ಆಯಿತು ಅಂದರೆ, ಯಾವ್ದು FL ಮತ್ತು S ಮೂರಲ್ಲೇ ಎಂಡ್ ಆಯಿತು ಅಂದರೆ ನೀವೇನು ಮಾಡಬೇಕು, 4 ಮತ್ತು Z ಈ 4 ಅಕ್ಷರಗಳಲ್ಲಿ ಎಂಡ್ ಆಯಿತು ಅಂದರೆ ಅದನ್ನು ಡಬಲ್ ಮಾಡಬೇಕು. ಯಾಕೆ ಅನ್ನೋದಕ್ಕೆ ಉತ್ತರ ಇಲ್ಲ, ಇದೆ, ಬಟ್ ಯಾಕೆ ಅನ್ನೋದು ಬೇಡ ನಮಗೆ. ಈಗ ಡಬಲ್ ಎಫ್. ಓಕೆ, ಸೊ ಈಗ ನೋಡಿ STAFF ಅಂತಲೇ ಹೇಳಬೇಕು ಹೊರತು STAF ಅಲ್ಲ. ಓಕೆ, ಸೊ ಸ್ಟಾಫ್ ಇದು ಒಂದೇ ಸಿಲೆಬಲ್, ಎಫಲ್ಲಿ ಎಂಡ್ ಆಗ್ತಾ ಇದೆ. ಸೊ ನಾವು ಒಂದೇ ಎಫಲ್ಲಿ ಅದನ್ನು ಮುಗಿಸ್ಬಾರ್ದು, 2 F ಹಾಕಲೇಬೇಕಲ್ಲಿ. ಸ್ಪೆಲ್ಲಿಂಗ್ ರೂಲ್ ಹಂಗೆ ಹೇಳುತ್ತೆ. ಸ್ಟಿಫ್ ನಿಮಗೆ ಎಫ್ ಅಂತ ಸೌಂಡ್ ಒಂದೇ ಬರೋದು, ಒಂದು ಹಾಕಿದ್ರೆ ಸಾಕಲ್ವಾ? ಇಲ್ಲ, ಇನ್ನೊಂದು ಹಾಕಬೇಕು, ರೂಲ್ ಅದು. ವಿಫ್, ಆಫ್, ಕಫ್, ಪಫ್, ಸ್ಟಫ್, ಎಫ್. ಸೊ ಈ ಥರದ್ದು ಬಹಳ ವರ್ಡ್ಸ್ ಇದ್ದಾವೆ. ಅದರಲ್ಲಿ ಕಾಮನಾಗಿ ಬರುವಂಥ ವರ್ಡ್ಸ್ ಕೊಟ್ಟಿದ್ದೀನಿ ನಿಮಗೆ. ಓಕೆ,
ಸೊ ನೆಕ್ಸ್ಟು ಎಲ್, ಡಬಲ್ ಎಲ್. ಸಿಂಗಲ್ ಸಿಲಬಲಲ್ಲಿ ಲಾಸ್ಟ್ ಅಕ್ಷರ ಸಿಂಗಲ್ ಯಾವುದಿರುತ್ತೆ ಅದನ್ನು ನಾವು ಡಬಲ್ ಮಾಡಬೇಕು. ಡಬಲ್ ಎಲ್, ಬೆಲ್. ನೋಡಿ ಬೆಲ್ ಯಾವಾಗಲೂ ಡಬಲ್ ಎಲ್ಲಲ್ಲೇ ಎಂಡ್ ಆಗುತ್ತೆ. ಸಿಂಗಲ್ ಎಲ್ ಬಿಟ್ಟರೆ ನೀವು ಅದೇನು ಅನಿಸುತ್ತೆ, ಮೋಸ್ಟ್ಲಿ ಮುಂದೇನೋ ಬರೆಯೋದನ್ನು ಮರ್ತಿದ್ದಾರೆ ಅಂತ ಅನ್ಕೋತಾರೆ. ಸೊ ಬೆಲ್ಲನ್ನು ನೀವು BELL ಅಂತ ಬರೆದಾಗಲೇ ಅದು ವರ್ಡ್ ಕರೆಕ್ಟಾಗಿದೆ. ಫೆಲ್, FELL ಫೆಲ್. ಟೆಲ್, TELL ಟೆಲ್. ಸ್ಮೆಲ್, ಸ್ಪೆಲ್, ಡ್ರಿಲ್, ಫಿಲ್, ಗಿಲ್, ಮಿಲ್, ಪಿಲ್, ಸ್ಟಿಲ್, ವಿಲ್, ಡಾಲ್, ಡಲ್, ಬಾಲ್, ಕಾಲ್, ಫಾಲ್, ಹಾಲ್, ಮಾಲ್, ಸ್ಟಾಲ್, ಟಾಲ್, ವಾಲ್. ಓಕೆ, ಸೊ ನಾವು ಸಿಂಗಲ್ ಸಿಲೆಬಲ್ ವರ್ಡ್ ಬಂದ್ರೂ ಅದರಲ್ಲಿ ಎಫ್, ಎಲ್, ಎಸ್ ಮತ್ತು ಝೆಡ್ ಈ ಅಕ್ಷರಗಳಲ್ಲಿ ಎಂಡಾದರೆ ಅದನ್ನು ನಾವು ಡಬಲ್ ಎಲ್ ಮಾಡಬೇಕು. ಯಾವುದೇ ಪದಗಳು ಈ ಥರ ನಿಮಗೆ ಬರೀ BEL ಅಂತ ಬರೋದಿಲ್ಲ. ಈ ಥರ ಬರೀ BEL, ಬರೀ FEL ಅಂತ ಬರೋಲ್ಲ. ಡಬಲ್ ಎಲ್ ಇದ್ದೇ ಇರುತ್ತಲ್ಲಿ. ಓಕೆ, ಅದಕ್ಕೆ ಕಾರಣ ಇದೆ. ಯಾಕೆಂದರೆ ಇದು ಇನ್ನೊಂದು ಇದಕ್ಕೆ ಕನೆಕ್ಟ್ ಆಗಿರುತ್ತೆ, ಇನ್ನೊಂದು ರೂಲಿಗೆ ಕನೆಕ್ಟ್ ಆಗಿರುತ್ತೆ. ಓಕೆ, ಸೊ ಅದು ಯಾಕೆ ಅಂತ ಹೇಳ್ತೀನಿ ನಾನು ನಿಮಗೆ. ಡಬಲ್ ಎಸ್, ಇನ್ನು ಡಬಲ್ ಎಸ್ ಸಿಂಗಲ್ ಸೌಂಡ್ ನಾವು ಮಾಡೋದು ಸಿಂಗಲ್ ಸೌಂಡ್ ಮಾಡ್ತೀವಿ. ಈಗ ಇದನ್ನು ಬೇಸ್ ಅಂತ ಹೇಳಿದ್ರೆ ಬೇಸ್ ಒಂದೇ ಸೌಂಡು. ಅದರಲ್ಲಿ ಇಲ್ಲಿ ಎಸ್ ಯಾಕೆಂದರೆ ಅದು ರೂಲ್ ಹೇಳುತ್ತೆ. ಓಕೆ, ಸೊ ರೂಲು ಅದನ್ನು ಆ ಥರ ಫಾಲೋ ಮಾಡಬೇಕು ಅನ್ನೋದು ಹೇಳೋದಕ್ಕೋಸ್ಕರ ನಾವೇನು ಮಾಡಬೇಕು, ಅದನ್ನು ಫಾಲೋ ಮಾಡಬೇಕು. ಸುಮ್ಮನೆ ಅದು ಮಾಡದೇ ಇದ್ದರೆ ಏನಾಗುತ್ತೆ, ಮಾಡದೇ ಇದ್ದರೆ ಅದು ಮಿಸ್ಇಂಟರ್ಪ್ರಿಟೇಷನ್ ಆಗುತ್ತೆ. ಅಂದರೆ ನೀವಿನ್ನೂ ಸರಿಯಾಗಿ ಮುಂದೆ ಏನೋ ಬರೀಲಿಕ್ಕಿದೆ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅದು. ಓಕೆ, ಸೊ ಈಗ ಬೇಸ್, ಮಾಸ್ ಅಥವಾ ಮಾಸ್. ಸೊ ಇದ್ರ ಉಚ್ಚಾರಣೆ ಚೇಂಜ್ ಆಗುತ್ತೆ ಕೆಲವು ಸಲ. ಇದು ಬಾಸ್ ಆಗಲ್ಲ, ಬೇಸ್ ಆಗುತ್ತೆ. ಇದು ಮ್ಯಾಸ್ ಆಗುತ್ತೆ ಅಥವಾ ಮಾಸ್ ಆಗುತ್ತೆ. ಅದು ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ ಯಾಕೆ ಅದು ಆ ಥರ ಬರುತ್ತೆ ಅಂತ. ಓಕೆ, ಇದು ಪಾಸ್, PASS ಪಾಸ್. ಇದೆಲ್ಲರಿಗೂ ಗೊತ್ತು ನಿಮಗೆ ಅಲ್ವಾ. ಪಾಸ್, ಫೇಲು ಸ್ಪೆಲ್ಲಿಂಗ್ ಗೊತ್ತಿರುತ್ತೆ. ಮತ್ತು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ PAS ಈ ಥರ ಬರಿಬೋದಲ್ವಾ ಅಂತ. ತುಂಬ ಜನ ಈ ಥರ ಪಾಸ್ ಅಂತ ಅಂದ್ಕೊಂಡಿರ್ತೀರ. ಬಟ್ ಡಬಲ್ ಎ ಇಂಗ್ಲೀಷಲ್ಲಿ ಬರೋಲ್ಲ ಅಂತ ಹೇಳಿದ್ದೀನಿ. ಹಾಗಾದರೆ ಡಬಲ್ ಎ ಬರೆದಿದ್ರೆ ಸಿಂಗಲ್ ಎ ಬಂದರೆ ಏನಾಗುತ್ತೆ, ಅದು ಪ್ಯಾಸ್ ಆಗುತ್ತೆ. ಅದು ಒಂದು ಕಾರಣ ಹೌದು. ಓಕೆ, ಎಕ್ಸ್ಕ್ಯೂಸ್ ಮೀ. ನೆಕ್ಸ್ಟ್ ಬಂದು ಚೆಸ್, CHESS ಚೆಸ್. ಡ್ರೆಸ್, ಎಲ್ಲೂ ನಿಮಗೆ ಡ್ರೆಸ್ಸಲ್ಲಿ ನೋಡಿ ಸಿಂಗಲ್ ಎಸ್ ಕಾಣಲ್ಲ. ಡ್ರೆಸ್, ಪ್ರೆಸ್ ಅಕ್ಷರ ಉಚ್ಚಾರಣೆ ನಾವು ಒಂದೇ ಸೌಂಡ್ ಹೇಳೋದು, ಪ್ರೆಸ್ಸಸ್ ಅಂತ ಹೇಳಲ್ಲ. ಡ್ರೆಸ್ ಆದರೂ ಅಲ್ಲಿ 2 ಎಸ್ ಬೇಕು. ಓಕೆ, ಡ್ರೆಸ್, ಪ್ರೆಸ್, ಕಿಸ್, ಮಿಸ್, ಫ್ಲಾಸ್, ಫಸ್, ಮಸ್. ಓಕೆ, ಅರ್ಥ ಆಯ್ತಲ್ವಾ. ಸೊ ಡಬಲ್ ಎಸ್ ಕೊನೆಯಲ್ಲಿ ಬಂದಾಗ ಸಿಂಗಲ್ ಸಿಲೆಬಲ್ ವರ್ಡ್ ಆದರೆ ಮಾತ್ರ, ಓಕೆ. ಸೊ ನೀವು ಡಬಲ್ ಸಿಲೆಬಲ್ ವರ್ಡ್ನ ನೀವು ಉದಾಹರಣೆಗೆ ಡಿಫ್ಯೂಸ್, ಅದಕ್ಕೆ ನೀವು ಡಬಲ್ ಎಸ್ ಹಾಕೋದಲ್ಲ, ಅದು ಡಿಫಸ್ ಅಂತ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಝೆಡ್ ಅಕ್ಷರದಲ್ಲಿ ಸಿಂಗಲ್ ಸಿಲೆಬಲ್, ಅದೇನು ಜಾಸ್ತಿ ಏನಿಲ್ಲ, ಈ ಥರದ್ದು ಬರುತ್ತಷ್ಟೇ. ಜಾಝ್, ವಿಜ್, ಬಜ್, ಫಜ್ ಇವೇ ಕಾಮನ್ ವರ್ಡ್ಸ್ ಬರೋದು, ಜಾಸ್ತಿ ಏನು ವರ್ಡ್ಸ್ ಬರೋದಿಲ್ಲ. ಓಕೆ, ಅರ್ಥ ಆಯ್ತಲ್ಲ ಎಲ್ರಿಗೂ. ಇಟ್ಸ್ ವೆರಿ ಸಿಂಪಲ್. ಅಂದರೆ ಆಲ್ಮೋಸ್ಟ್ ನಿಮಗೆ ಎಲ್ಲ ವರ್ಡ್ಸು ಇಲ್ಲೇ ಇದೆ. ಆಲ್ಮೋಸ್ಟ್ ನಿಮಗೆ ಎಲ್ಲ ವರ್ಡ್ಸು ನಾನು ಸೆಲೆಕ್ಟ್ ಮಾಡಿಕೊಟ್ಟಿದ್ದೀನಿ. ಸೊ ಈ ವರ್ಡ್ಸನ್ನೆಲ್ಲ ನೀವು ಡಬಲ್ ಕಾನ್ಸನೆಂಟಲ್ಲೇ ಎಂಡ್ ಮಾಡಬೇಕು. ಯಾಕೆಂದರೆ ಮೀನಿಂಗ್ ಚೇಂಜ್ ಆಗ್ಬೋದು ಕೆಲವು ಕಡೆ. ಈಗ ನೀವು OFF ಇದೆಯಲ್ವಾ, OFF
ಆಫ್. ಇದು ಒಂದು ಎಕ್ಸೆಪ್ಷನ್ನು. ಅದು ಎರಡು ಮೀನಿಂಗ್ ಆಗುತ್ತೆ, ಹಾಗಾಗಿ ಆಫ್ ಅಂತಲೇ ಹೇಳಬೇಕು. ಸೊ ಇದು ಬರೀ ಆಫ್ ಅಂದರೆ ಒಂದು ಮೀನಿಂಗ್ ಆಗುತ್ತೆ, ಡಬಲ್ ಆಫ್, ಡಬಲ್ ಎಫ್ ಇದ್ದರೆ ಅದ್ರ ಮೀನಿಂಗ್ ಚೇಂಜ್ ಇರುತ್ತೆ. ಅದು ಇಟ್ಸ್ ಇದು ಹೋಮೋಫೋನ್. ಓಕೆ, ಅರ್ಥ ಆಯ್ತಲ್ವಾ?